ಎಷ್ಟು ಜನ CET ವಿದ್ಯಾರ್ಥಿಗಳಿಗೆ ಇರುವಂತ ಡೌಟ್ ಏನಂದ್ರೆ, ಇವಾಗ ನಾನು KA ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ್ದೀನಿ, ನಾನು ಇವಾಗ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕನ್ನೋದು ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಅದು ಇನ್ನೂ ಕೂಡ ಎಷ್ಟೊಂದು ಜನರಿಗೆ ಕ್ಲಾರಿಫೈ ಆಗೇ ಇಲ್ಲ. ಮತ್ತೆ ಇನ್ನೊಂದು ಸೆಕೆಂಡ್ ಕೇಸ್ ಏನಂದ್ರೆ, ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಸಕ್ ಹೋಗ್ತಾ ಇದ್ದಾರೆ ಕಾಲೇಜ್ಗೆ, ಆದ್ರೆ ಅಲ್ಲಿ PU ಕಾಲೇಜಲ್ಲಿ ಇರುವಂತ ಲೆಕ್ಚರ್ಸು ಅಥವಾ ಪ್ರಿನ್ಸಿಪಲ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, KA ಕಡೆಯಿಂದ ನಮ್ಗೆ ಇನ್ನೂ ಆಕ್ಸಿಸ್ ಕೊಟ್ಟಿಲ್ಲ ವೆರಿಫೈ ಮಾಡಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಸಾಕಷ್ಟು ಜನಕ್ಕೆ ಬಂದಿರುವಂತ ಡೌಟ್ ಏನಂದ್ರೆ, ಇವಾಗ ಫೆಬ್ರವರಿ 17ನೇ ತಾರೀಕು ಲಾಸ್ಟ್ ಡೇಟ್ ಒಂದು KA ಅಪ್ಲಿಕೇಶನ್ ಹಾಕಕ್ಕೆ. ಅಷ್ಟರ ಒಳಗಡೆ ನಾವು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾ, ಏನಾದ್ರೂ ಇದಕ್ಕೂ ಕೂಡ ಲಾಸ್ಟ್ ಡೇಟ್ ಇದೆಯಾ, ಅಥವಾ ಲೇಟರ್ ಆಗು ಕೂಡ ನಾವು ಮಾಡಿಸ್ಕೋಬೋದಾ ಅನ್ನೋದು ಸಾಕಷ್ಟು ಜನ ಕೇಳ್ತಾ ಇರೋ ಡೌಟ್ನ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಒಂದು ವಿಡಿಯೋನ ಪ್ರತಿಯೊಬ್ರು ಕೂಡ CET ಹಾಗೆ ನೀಟ್ ವಿದ್ಯಾರ್ಥಿಗಳು ಗಮನ ಇಟ್ಟು ನೋಡ್ತಾ ಹೋಗಿ. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಲಾಸ್ಟ್ ಡೇಟ್ ಏನಿದೆ, ಮತ್ತೆ ಇದನ್ನ ನೀವು ಮ್ಯಾಂಡೇಟರಿಯಾಗಿ ಮಾಡಿಸಲೇಬೇಕಾ, ಮಾಡಿಸಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ಗಳಾಗುತ್ತೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಲೇಟೆಸ್ಟ್ಗೆ ಏನೇನು ಅಪ್ಡೇಟ್ಸ್ಗಳಿದೆ ಅದ್ರ ಬಗ್ಗೆ ಕವರ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂಥ ಒಂದು ಸಣ್ಣ ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ನೀವು ಕಾಲೇಜಿಗೆ ಅಡ್ಮಿಷನ್ ಆಗೋರು ಕೂಡ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ತ ಒಂದು ವಾಟ್ಸ್ಆಪ್ ಚಾರ್ಟ್ ಬೋರ್ಡ್ ಇದೆ. ಈ ಒಂದು ಚಾರ್ಟ್ ಬೋರ್ಡ್ ಅಲ್ಲಿ ಸೆಕೆಂಡ್ PUC ಹಾಗೆ KCET ಎಕ್ಸಾಮ್ಗೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಸು, ಬ್ಲೂ ಪ್ರಿಂಟ್ಸು, ಮಾಡಲ್ ಪೇಪರ್ಸು ಎಲ್ಲಾ ಕೂಡ ನಿಮಗೆ ಫ್ರೀ ಆಗಿ ಸ್ಟಡಿ ಮೆಟೀರಿಯಲ್ಗಳು ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇವಾಗ KE ಅವರು ಮೊದಲೇ ಒಂದು ಬ್ರೋಚರ್ನ ಬಿಟ್ಟಿದ್ರು. ಈ ಒಂದು ಬ್ರೋಚರ್ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಹೇಳಿದ್ರು ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕು, ಏನಕ್ಕೆ ಮಾಡಿಸ್ಕೋಬೇಕು ಅನ್ನೋದನ್ನ. ಓಕೆನಾ, ಇವಾಗ ನೀವು ಯಾರ್ಯಾರು ಕ್ಲಾಸ್ ಎಲ್ಲಿ ಬರ್ತೀರಾ, ಓಕೆನಾ, ಕ್ಲಾಸ್ A ಅಂದ್ರೆ ಇವಾಗ ಮಿನಿಮಮ್ 7 years ನೀವು ಕರ್ನಾಟಕದಲ್ಲಿ ಓದಿದ್ದೀರಾ, ಅದರಲ್ಲಿ ನೀವು 10th ಅಥವಾ ಸೆಕೆಂಡ್ PUC ಎಕ್ಸಾಮ್ನ ಕರ್ನಾಟಕದಲ್ಲಿ ನೀವು ಬರ್ದಿದ್ದೀರಾ ಅಂದ್ರೆ ನೀವು ಕ್ಲಾಸ್ Aಗೆ ಬರ್ತೀರಾ. ಇವಾಗ ನೀವು ಮಿನಿಮಮ್ 7 years ಅಲ್ಲಿ ಓದಿಲ್ಲ, ಪ್ಲಸ್ ಸೆಕೆಂಡ್ PUC ಹಾಗೆ 10th ನೀವು ಕರ್ನಾಟಕದಲ್ಲಿ ಪಾಸ್ ಮಾಡಿಲ್ಲ ಅಂದ್ರೆ ನೀವು ಕ್ಲಾಸ್ ಅಲ್ಲಿ ಬರಲ್ಲ, ಬೇರೆ ಕ್ಲಾಸ್ಗೆ ಬರ್ತೀರಾ. B ಇಂದ ಓವರ್ಗಿದೆ, ಬೇರೆ ಬೇರೆ ಕಂಡೀಷನ್ಸ್ ಇದೆ, ಅದು KA ಬ್ರೋಚರ್ ಅಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನೀವು 90% ಎಲ್ಲರೂ ಕೂಡ ಕ್ಲಾಸ್ Aಗೆ ಬರ್ತೀರಾ, ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಇಲ್ಲಿ ಹೇಳಿದ್ದೀನಿ. ಓಕೆನಾ, ಇವಾಗ ನೀವು ಕ್ಲಾಸ್ A ಯಾರ್ಯಾರು ಕ್ಲೈಮ್ ಮಾಡಿದ್ದೀರಾ ಅದರಲ್ಲಿ ನೀವು ರಿಸರ್ವೇಶನ್, ಇವಾಗ ಕನ್ನಡ ಮೀಡಿಯಂ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಅಥವಾ ರಿಲಿಜಿಯಸ್ ಮೈನಾರಿಟಿ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇದೆಯಲ್ಲ, ಇಷ್ಟರಲ್ಲಿ 4ರಲ್ಲಿ ನೀವು ಯಾವ್ದಾರ ಒಂದು ರಿಸರ್ವೇಶನ್ ಕ್ಲೈಮ್ ಮಾಡಿರಲಿ ಅಥವಾ ಎರಡಾದ್ರೂ ಕೂಡ ಕ್ಲೈಮ್ ಮಾಡಿರಲಿ, ನೀವು ಮ್ಯಾಂಡೇಟರಿ ಆಗಿ ನಿಮ್ಮ PU ಕಾಲೇಜಲ್ಲಿ ಹೋಗಿ ಈ ರಿಲವೆಂಟ್ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಬಿಟ್ಟು ಒರಿಜಿನಲ್ ನಿಮ್ಮ PU ಕಾಲೇಜಲ್ಲಿ ತೋರಿಸ್ಬಿಟ್ಟು ಅಪ್ರೂವ್ ಪಡ್ಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕು. ಇಲ್ಲ ಅಂದ್ರೆ ಡ್ರಾಪರ್ಸ್ ಆಗಿರೋ ಗೌರ್ಮೆಂಟ್ PU ಕಾಲೇಜ್ಗೆ ಹೋಗ್ಬೇಕಾಗುತ್ತೆ. ಸರಿನಾ, ಅದನ್ನ ನೀವು ಒಂದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೀವು ಕ್ಲಾಸ್ A ಆಗಿ ನೀವು ಸ್ಟಡಿ ಇಯರ್ಸ್ ಇರುತ್ತಲ್ಲ, ಇವಾಗ 1ನೇ ಕ್ಲಾಸಿಂದ ಸೆಕೆಂಡ್ PUC ವರೆಗೂ ಕೂಡ ಓದಿರೋದ ನೀವು ಮ್ಯಾನ್ಯಲ್ ಆಗಿ ಎಂಟರ್ ಮಾಡಿದ್ದೀರಾ KA ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕಾದ್ರೆ ಅಂದ್ರೆ ನಿಮ್ಮ ಡೀಟೇಲ್ಸ್ಗಳು ಆನ್ಲೈನಲ್ಲಿ ವೆರಿಫೈ ಆಗಿರಲ್ಲ. ಸರಿನಾ, ಅವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ಗಳನ್ನ ತೊಗೊಂಡೋಗಿ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ PUC ವರೆಗೂ ಕೂಡ ಓದಿರೋದನ್ನ ನಿಮ್ಮ PU ಕಾಲೇಜಲ್ಲಿ ಹೋಗಿ ನೀವು ವೆರಿಫೈನ ಮಾಡಿಸ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಕ್ಲೈಮೇಟ್ ಸ್ಟಡಿ ಇಯರ್ ಸಮ್ಮರಿ ಅಂತ ಇರುತ್ತೆ, ನಿಮಗೆ ಲಾಸ್ಟ್ ಪೇಜಲ್ಲಿ ಬರುತ್ತೆ ಅಪ್ಲಿಕೇಶನ್ಲಿ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಇದು ನಿಮ್ಮ ಸ್ಟಡಿ ಇಯರ್ಸು, ಇದು ಅದರ್ ದೆನ್ ರಿಸರ್ವೇಷನ್. ಓಕೆನಾ, ಇಲ್ಲಿ ನಿಮ್ದೇನಾದ್ರೂ ಕ್ಲೈಮ್ಡ್ ಇಯರ್ಸ್ ಅಂತ ಇಲ್ಲಿ ಬಂದಿರಬೇಕು, ಎಷ್ಟು ವರ್ಷ ನೀವು ಕ್ಲೈಮ್ ಮಾಡಿದ್ರೆ ಅದು ಇರಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ವೆರಿಫೈ ಆಗಿದೆಯಾ ಇಲ್ವನ್ನೋದನ್ನ ಇಲ್ಲಿ ತೋರಿಸುತ್ತೆ. ಇಲ್ಲಿ ವೆರಿಫೈ ಬಂದ್ಬಿಟ್ಟು 7 years ಇದೆ, 6 years ಇದೆ, ಅಥವಾ 0 years ಇದೆ ಅಂದ್ರೆ ನೀವು ಮ್ಯಾಂಡೇಟರಿ ಆಗಿ ನಿಮ್ಮ PU ಕಾಲೇಜ್ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ನೀವು ಯಾರು ಎಲಿಜಿಬಿಲಿಟಿ ಕ್ಲಾಸ್ B ಇಂದ ಓವರ್ಗೂ ಕೂಡ ಬರ್ತೀರಾ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು PU ಕಾಲೇಜ್ ಇರಲ್ಲ, KE ಆಫೀಸ್ ಮಲ್ಲೇಶ್ವರಂಗೆ ಹೋಗ್ಬೇಕಾಗುತ್ತೆ. ಅವ್ರು ಶೆಡ್ಯೂಲ್ ಬಿಡ್ತಾರೆ ಯಾವಾಗ ಬರಬೇಕು ಅಂತ, ಅವಾಗ ನೀವು ಹೋಗ್ಬಿಟ್ಟು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ಸರಿನಾ, ಇವಾಗ ನಿಮಗೆ ಗೊತ್ತಾಯ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರ್ಯಾರು ಮಾಡಿಸ್ಬೇಕು ಅಂತ. ಮತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಇರುವಂತ ಡೌಟ್ ಏನಂದ್ರೆ, ಇವಾಗ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಸಕ್ ಹೋಗ್ತಾ ಇದೀವಿ ಕಾಲೇಜಲ್ಲಿ, ಆದ್ರೆ ಅಲ್ಲಿ ಹೇಳ್ತಾ ಇದ್ರೆ ಲಿಂಕ್ ಓಪನ್ ಆಗಿಲ್ಲ, ಆಕ್ಸಿಸ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರೆ ನಾವೇನ್ ಮಾಡ್ಬೇಕು ಅಂತ ಕೇಳ್ತೀರಾ. ಇವಾಗ ನೀವೇನು ಕೂಡ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು KA ಕಡೆಯಿಂದನೇ ಬರಬೇಕಾಗುತ್ತೆ, ಲಿಂಕ್ ಅದೆಲ್ಲ ಅವ್ರಿಗೆ ಆಕ್ಸಿಸ್ ಬರಬೇಕಾಗುತ್ತೆ, ಯೂಸರ್ ID ಪಾಸ್ವರ್ಡ್ ಎಲ್ಲ. ಅದರಿಂದ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತೆ ನೀವು ಸಾಕಷ್ಟು ಜನ ಕೇಳ್ತಾ ಇರೋದು ಲಾಸ್ಟ್ ಡೇಟ್ ಯಾವಾಗ ಅಂತ. ಯೂಶಲಿ ನಾವು ಲಾಸ್ಟ್ ಇಯರ್ ಟ್ರೆಂಡ್ ಏನಿದೆಯಲ್ಲ ಅದನ್ನ ತಗೊಂಡ್ರೆ ಇವಾಗ ಏನ್ ಮಾಡ್ತಾರೆ ಅಂದ್ರೆ, KE ಅಪ್ಲಿಕೇಶನ್ ಎಲ್ಲಾ ಕೂಡ ಫಿಲ್ಅಪ್ ಮಾಡಾದ್ಮೇಲೆ ಆಕ್ಸಿಸ್ನ ಕೊಡ್ಬೋದು ಫೆಬ್ರವರಿ 17ನೇ ತಾರೀಕು ಆದ್ಮೇಲೆ PU ಕಾಲೇಜ್ ಅವ್ರಿಗೆ. ಮತ್ತೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋಕೆ ನಿಮಗೆ ನೆಕ್ಸ್ಟ್ ಎಲ್ಲ PU ಬೋರ್ಡ್ ಎಕ್ಸಾಮ್ ಇರೋದ್ರಿಂದ PU ಬೋರ್ಡ್ ಎಕ್ಸಾಮ್ ಎಲ್ಲ ಬರೆದ್ಬಿಟ್ಟು ಅದಾದ್ಮೇಲೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಅಂತಾನು ಕೂಡ ಹೇಳ್ಬೋದಾಗಿರುತ್ತೆ. ಸರಿನಾ,
ಅದ್ರ ಬಗ್ಗೆ ಕೆ ಅವರೇ ನಮಗೆ ನೋಟಿಫಿಕೇಶನ್ ಬಿಡಬೇಕಾಗುತ್ತೆ. ಅದ್ರ ಪ್ರಕಾರ ನೀವು ಫಾಲೋ ಅಪ್ ಮಾಡಿಕೊಂಡು ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕು. ಸದ್ಯಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾವುದೇ ಥರದ ಲಾಸ್ಟ್ ಡೇಟನ್ನು ಮೆನ್ಷನ್ ಮಾಡಿಲ್ಲ. ಒಟ್ಟಿನಲ್ಲಿ ನೀವು ಕೌನ್ಸಿಲಿಂಗ್ಗಿಂತ ಮುಂಚೆ ಮಾಡಿಸ್ಕೋಬೇಕು, ಅದಂತೂ 100% ಫಿಕ್ಸು. ಅದೊಂದು ಅರ್ಥ ಮಾಡ್ಕೊಳ್ಳಿ, ಸರಿನಾ? ಮತ್ತೆ ನಿಮಗೆ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅಲ್ಲಿ ಕ್ವಿಕ್ಕಾಗಿ ಅಪ್ಡೇಟ್ಸ್ ಬರುತ್ತೆ. ಏನಾದರೂ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಜಾಯ್ನ್ ಆಗಿ ಪ್ರತಿಯೊಬ್ಬರು ಕೂಡ. ಹಾಗೆ ಚಾಟ್ ಬೋಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರಲಿರುತ್ತೆ, ಒಂದ್ಸಲಿ ಚೆಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಒಂದ್ಸಲಿ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ಈ ರೀತಿ ಒಂದು ಅಪ್ಡೇಟ್ಸ್ಗಳಿದೆ, ಈ ಎಕ್ಸಾಮ್ಗಳನ್ನ ಬರೀಬೋದು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಈ ರೀತಿ ಒಂದು ಅಪ್ಡೇಟ್ ಇದೆ ಅನ್ನೋ ಅವ್ರಿಗೆ ತಿಳಿಸಿ. ಧನ್ಯವಾದಗಳು.